ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ 2026ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೋಚರಿಸುತ್ತಿರುವ ಮೊಟ್ಟ ಮೊದಲ ಗ್ರಹಣ ಈ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆಯ ಹಬ್ಬದ ದಿನವೇ ಗ್ರಹಣ ಇರುವ ಕಾರಣಕ್ಕೆ, ಇದು ಕರ್ನಾಟಕ ಮತ್ತು ಭಾರತದಲ್ಲಿ ಗೋಚರಿಸುವ ಕಾರಣಕ್ಕೆ ಇದರ ಸೂತಕ ಅವಧಿ ಮಾನ್ಯವಾಗಿರುತ್ತದೆ. ಅಂದರೆ ಈ 2026 ಮಾರ್ಚ್ 3ರಿಂದ ನಡೆಯುತ್ತಿರುವ ಈ ಚಂದ್ರಗ್ರಹಣವು ಯಾವ ಸಮಯದಂದು ನಡೆಯಲಿದೆ ಹಾಗೂ ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಯಾವೆಲ್ಲ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಉಂಟಾಗಲಿದೆ, ಗರ್ಭಿಣಿ ಇರುವ ಮಹಿಳೆಯರು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಅತ್ಯಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಹಾಗೂ ಗ್ರಹಣ ಕಾಲದಲ್ಲಿ ಅನುಸರಿಸಬೇಕಾದ ನಿಯಮಗಳು ಏನೇನು ಹಾಗೂ ಗ್ರಹಣದ ನಂತರ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಈ ಗ್ರಹಣ ಭಾರತದಲ್ಲೂ ಗೋಚರಿಸುವುದರಿಂದ ಇಲ್ಲಿ ಧಾರ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವವನ್ನು ನೀಡಲಾಗುತ್ತದೆ. ಈ ಗ್ರಹಣದಿಂದ 3 ರಾಶಿಗಳ ಮೇಲೆ ಅತ್ಯಂತ ಅಶುಭ ಪರಿಣಾಮಗಳು ಉಂಟಾಗಲಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಅಥವಾ ಚಂದ್ರ ಗ್ರಹಣ ಸಂಭವಿಸಿದಾಗಲೆಲ್ಲ ಅದು ಎಲ್ಲ 12 ರಾಶಿಗಳ ಜನರ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವರಿಗೆ ಇದು ಶುಭವಾಗಿದ್ದರೆ ಇನ್ನು ಕೆಲವರಿಗೆ ಅಶುಭವಾಗಿರುತ್ತದೆ. ಈ ಬಾರಿ 2026ರ ಮೊದಲ ಚಂದ್ರಗ್ರಹಣ ಮಾರ್ಚ್ 3 ಮಂಗಳವಾರದಂದು ಸಂಭವಿಸಲಿದೆ. ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದರಿಂದ ಇಲ್ಲಿ ಸೂತಕ ಸೇರಿದಂತೆ ಎಲ್ಲ ನಿಯಮಗಳು ಅನ್ವಯವಾಗುತ್ತವೆ. ಈ ಚಂದ್ರಗ್ರಹಣವು 3 ರಾಶಿಗಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರಲಿದೆ. ಸಿಂಹ ರಾಶಿ, ಕನ್ಯಾ ರಾಶಿ ಹಾಗೂ ಕುಂಭ ರಾಶಿ. ಕ್ರಮವಾಗಿ ಈ ರಾಶಿ ಫಲಗಳು ಅನುಭವಿಸಲಿರುವ ಸಂಭಾವ್ಯ ಪರಿಣಾಮಗಳನ್ನು ನೋಡೋಣ. ಸಿಂಹ ರಾಶಿ. ಈ ರಾಶಿಯ ಜನರ ಮೇಲೆ ಚಂದ್ರಗ್ರಹಣವು ಅಶುಭ ಪರಿಣಾಮ ಬೀರಲಿದೆ. ಇವರ ಜೀವನದಲ್ಲಿ ಈಗಾಗಲೇ ಇರುವ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗಬಹುದು. ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಬೇಕಾಗಬಹುದು. ಉದ್ಯೋಗದಲ್ಲಿ ಇಷ್ಟವಿಲ್ಲದಿದ್ದರೂ ಕೆಲವು ಕೆಲಸಗಳನ್ನು ಮಾಡಬೇಕಾಗಿ ಬರಬಹುದು. ಅಧಿಕಾರಿಗಳು ಟಾರ್ಗೆಟ್ ವಿಚಾರವಾಗಿ ಹೆಚ್ಚು ಒತ್ತಡವನ್ನು ಹೇರಬಹುದು. ಆರೋಗ್ಯದಲ್ಲೂ ಏರುಪೇರು ಉಂಟಾಗಬಹುದು. ಆತ್ಮೀಯರಿಂದ ದೂರವಾಗುವ ಸಾಧ್ಯತೆ ಇದೆ. ಕನ್ಯಾ ರಾಶಿ. ಮಾರ್ಚ್ 3ರ ಚಂದ್ರಗ್ರಹಣವು ಇದೇ ರಾಶಿಯಲ್ಲಿ ಸಂಭವಿಸಲಿದೆ. ಹಾಗಾಗಿ ಇವರು ಹೆಚ್ಚು ಜಾಗರೂಕರಾಗಿರಬೇಕು. ಇವರ ಮಾನಸಿಕ ಸ್ಥಿತಿ ಹಠಾತ್ತನೆ ಹದಗೆಡಬಹುದು. ಹಣದ ನಷ್ಟದಿಂದಾಗಿ ಕುಟುಂಬದಲ್ಲಿ ವಿವಾದಗಳು ಉಂಟಾಗಬಹುದು. ಮಕ್ಕಳ ಆರೋಗ್ಯದ ಬಗ್ಗೆ ಓಡಾಟ ನಡೆಸಬೇಕಾಗಬಹುದು. ಎಲೆಕ್ಟ್ರಾನಿಕ್ ಉಪಕರಣಗಳ ದುರಸ್ತಿಗೆ ಸಾಕಷ್ಟು ಹಣ ಖರ್ಚಾಗಬಹುದು. ನೆರೆಹೊರೆಯವರೊಂದಿಗೆ ಯಾವುದೋ ವಿಚಾರಕ್ಕೆ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ. ಕುಂಭರಾಶಿ. ಈ ರಾಶಿಯ ಜನರು ಚಂದ್ರಗ್ರಹಣದಿಂದಾಗಿ ದೊಡ್ಡ ಮಟ್ಟದ ಹಣಕಾಸಿನ ನಷ್ಟವನ್ನು ಎದುರಿಸಬೇಕಾಗುತ್ತದೆ. ವ್ಯಾಪಾರ ಉದ್ಯೋಗದಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಕುಟುಂಬದಲ್ಲಿ ಯಾರದಾದರೂ ಆರೋಗ್ಯ ಹಠಾತ್ತನೆ ಕೆಡಬಹುದು. ದೂರದ ಪ್ರಯಾಣಕ್ಕೆ ಹೋಗಬಹುದು. ಅಲ್ಲಿ ಮೃತ್ಯು ಸಮಾನ ಕಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ಕೋರ್ಟು ಕಚೇರಿ ಪ್ರಕರಣಗಳು ಮತ್ತಷ್ಟು ಜಟಿಲವಾಗಬಹುದು. ಅತ್ತೆ ಮಾವನ ಕಡೆಯಿಂದ ಕೆಟ್ಟ ಸುದ್ದಿ ಕೇಳಿಬರಬಹುದು. 2026ರ ವರ್ಷದ ಮೊದಲ ಚಂದ್ರಗ್ರಹಣವು ಬಣ್ಣಗಳ ಹಬ್ಬವಾದ ಹೋಳಿ ದಿನದಂದು ಸಂಭವಿಸಲಿದೆ. ಮಾರ್ಚ್ 3, 2026ರಂದು ರಾತ್ರಿ ನಡೆಯಲಿರುವ ಈ ಚಂದ್ರಗ್ರಹಣವು ಕುಂಭ ರಾಶಿಯ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಆರ್ಥಿಕ ಕ್ಷೇತ್ರದಲ್ಲಿ ಭಾರೀ ಸಂಚಲನ ತರುವ ಸಾಧ್ಯತೆ ಇದ್ದು, ಹೂಡಿಕೆದಾರರು ಎಚ್ಚರಿಕೆ ವಹಿಸಬೇಕು. ಹಬ್ಬದ ಸಂಭ್ರಮದ ನಡುವೆಯೇ ಸಂಭವಿಸುವ ಈ ಗ್ರಹಣವು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬದಲಾವಣೆಯನ್ನು ತರುವುದಲ್ಲದೆ ವೃತ್ತಿ, ಆರ್ಥಿಕತೆ ಮತ್ತು ಮಾನಸಿಕ ಸ್ಥಿತಿಗಳ ಮೇಲೆ ಗಾಢ ಪರಿಣಾಮ ಬೀರುತ್ತದೆ. ಗ್ರಹಣದ ಸಮಯ ಮತ್ತು ಮುಖ್ಯ ಅಂಶಗಳು. ದಿನಾಂಕ ಮಾರ್ಚ್ 3, 2026. ರಾಶಿ ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಪರಿಣಾಮ ಆರ್ಥಿಕ ಅಸ್ಥಿರತೆ, ಮಾನಸಿಕ ಒತ್ತಡ, ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಅವಕಾಶ. ಶುಭ ಫಲ ಪಡೆಯುವ ರಾಶಿಗಳು. ಸಿಂಹರಾಶಿ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ. ಧನುರಾಶಿ. ಆಸ್ತಿ ವಾಹನ ಯೋಗ, ಹಣಕಾಸು ಲಾಭದ ಸಾಧ್ಯತೆ. ಮಕರ ರಾಶಿ. ಉದ್ಯೋಗದಲ್ಲಿ ಬಡ್ತಿ, ವಿದೇಶ ಪ್ರಯಾಣದ ಶುಭ ಸುದ್ದಿ. ಜಾಗರೂಕತೆ ವಹಿಸಬೇಕಾದ ರಾಶಿಗಳು. ಮೇಷರಾಶಿ. ಭಾವನಾತ್ಮಕ ನಿರ್ಧಾರಗಳಿಂದ ದೂರವಿರಿ, ಆರ್ಥಿಕ ನಷ್ಟದ ಭಯ. ವೃಷಭ ರಾಶಿ. ಕೌಟುಂಬಿಕ ಅಶಾಂತಿ, ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು. ಕರ್ಕಾಟಕ ರಾಶಿ. ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರ ನಿಗಾ ಅಗತ್ಯ, ಮಾನಸಿಕ ಒತ್ತಡ.
ಸಾಧಾರಣ ಫಲಗಳು. ಮಿಥುನ, ತುಲಾ, ವೃಶ್ಚಿಕ ರಾಶಿಗಳು. ಸಂವಹನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಏರಿಳಿತಗಳು. ಆಧ್ಯಾತ್ಮಿಕ ಚಿಂತನೆಯಿಂದ ಸಮಸ್ಯೆಗಳನ್ನು ನಿವಾರಿಸಬಹುದು. ದೋಷ ನಿವಾರಣಾ ಕ್ರಮಗಳು. ಗ್ರಹಣ ಕಾಲದಲ್ಲಿ ಗಾಯತ್ರಿ ಮಂತ್ರ ಅಥವಾ ಶಿವ ಪಂಚಾಕ್ಷರಿ ಜಪಿಸಿ. ಗ್ರಹಣ ನಂತರ ಸ್ನಾನ ಮಾಡಿ ಬಿಳಿ ವಸ್ತುಗಳನ್ನು ದಾನ ಮಾಡಿ. ಮಾನಸಿಕ ಅಶಾಂತಿಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿ ದಾನ ಅತ್ಯುತ್ತಮ. ಚಂದ್ರದೋಷ ನಿವಾರಣೆಗೆ ಶಿವಲಿಂಗಕ್ಕೆ ಹಾಲು ಅಭಿಷೇಕ ಮಾಡಿ. ಹೋಳಿ ಹಬ್ಬದ ಸಂಭ್ರಮದ ನಡುವೆ ಬರುವ ಈ ಚಂದ್ರಗ್ರಹಣವು ಅಂತರಂಗ ಶುದ್ಧೀಕರಣಕ್ಕೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಮರುಪರಿಶೀಲಿಸಲು ಉತ್ತಮ ಅವಕಾಶ. ಗ್ರಹಗತಿಗಳ ಬದಲಾವಣೆಗೆ ಅನುಗುಣವಾಗಿ ಎಚ್ಚರಿಕೆ ಮತ್ತು ನಂಬಿಕೆಯನ್ನು ಸಮತೋಲನದಲ್ಲಿಟ್ಟುಕೊಂಡ್ರೆ ಸಕಾರಾತ್ಮಕ ಬದಲಾವಣೆ ಸಾಧ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ. 2026ರ ವರ್ಷವು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿಯಾಗಿದೆ. ಏಕೆಂದರೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಬಣ್ಣಗಳ ಹಬ್ಬವಾದ ಹೋಳಿ ಎಂದೇ ಸಂಭವಿಸಲಿದೆ. ಹೌದು, ಮಾರ್ಚ್ 3ರಂದು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ದಿನದಂದು ಈ ಖಗೋಳ ವಿದ್ಯಮಾನ ನಡೆಯಲಿದ್ದು ಇದು ಕುಂಭ ರಾಶಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಹಬ್ಬದ ಸಂಭ್ರಮದ ನಡುವೆಯೇ ಸಂಭವಿಸುವ ಈ ಗ್ರಹಣವು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬದಲಾವಣೆ ತರುವುದಲ್ಲದೆ ಮಾನವನ ಜೀವನದ ಮೇಲೆ ಗಾಢವಾದ ಪರಿಣಾಮ ಬೀರಲಿದೆ. ಈ ಗ್ರಹಣವು 12 ರಾಶಿಗಳ ಮೇಲೆ ಮಿಶ್ರ ಫಲಗಳನ್ನು ನೀಡಲಿದೆ. ಮುಖ್ಯವಾಗಿ ವೃತ್ತಿ, ಆರ್ಥಿಕತೆ ಮತ್ತು ಮಾನಸಿಕ ಸ್ಥಿತಿಗತಿಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ನಾವು ಕಾಣಬಹುದು. ಶುಭ ಫಲ ಪಡೆಯುವ ರಾಶಿಗಳು. ಸಿಂಹ, ಧನು ಮತ್ತು ಮಕರ ರಾಶಿಯವರಿಗೆ ಈ ಗ್ರಹಣವು ವರದಾನವಾಗಲಿದೆ. ಸಿಂಹ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗದಿದ್ದರೆ ಧನು ರಾಶಿಯವರಿಗೆ ಆಸ್ತಿ ಮತ್ತು ವಾಹನ ಯೋಗ ಲಭಿಸಲಿದೆ. ಮಕರ ರಾಶಿಯ ಉದ್ಯೋಗಿಗಳಿಗೆ ಬಡ್ತಿ ಹಾಗೂ ವಿದೇಶ ಪ್ರಯಾಣದಂತಹ ಶುಭ ವಾರ್ತೆಗಳು ಕಾದಿವೆ. ಜಾಗರೂಕತೆ ವಹಿಸಬೇಕಾದ ರಾಶಿಗಳು. ಮೇಷ, ವೃಷಭ ಮತ್ತು ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮೇಷರಾಶಿಯವರು ಭಾವನಾತ್ಮಕ ನಿರ್ಧಾರಗಳಿಂದ ದೂರವಿರಬೇಕು. ವೃಷಭ ರಾಶಿಯವರಲ್ಲಿ ಕೌಟುಂಬಿಕ ಅಶಾಂತಿ ಕಾಣಿಸಿಕೊಳ್ಳಬಹುದು. ಚಂದ್ರನ ಆಧಿಪತ್ಯವಿರುವ ಕರ್ಕಾಟಕ ರಾಶಿಯವರು ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರ ನಿಗಾ ವಹಿಸುವುದು ಅತ್ಯಗತ್ಯ. ಸಾಧಾರಣ ಫಲಗಳು. ಮಿಥುನ, ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಸಂವಹನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಕಂಡುಬಂದರೂ ಆಧ್ಯಾತ್ಮಿಕ ಚಿಂತನೆಯಿಂದ ಇವುಗಳನ್ನು ನಿವಾರಿಸಿಕೊಳ್ಳಬಹುದು. ದೋಷ ನಿವಾರಣಾ ಕ್ರಮಗಳು. ಗ್ರಹಣದ ಅಶುಭ ಪರಿಣಾಮಗಳನ್ನು ತಗ್ಗಿಸಲು ಶಾಸ್ತ್ರಗಳು ಕೆಲವು ಪರಿಹಾರಗಳನ್ನು ಸೂಚಿಸಿವೆ. ಗ್ರಹಣ ಕಾಲದಲ್ಲಿ ಮಂತ್ರ ಜಪ ಅಥವಾ ಗಾಯತ್ರಿ ಮಂತ್ರ ಅಥವಾ ಶಿವ ಪಂಚಾಕ್ಷರಿ ಮಾಡುವುದು ಅತ್ಯಂತ ಫಲದಾಯಕ. ಗ್ರಹಣ ನಂತರ ಸ್ನಾನ ಮಾಡಿ ಶಕ್ತಿಗನುಗುಣವಾಗಿ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಚಂದ್ರದೋಷವನ್ನು ನಿವಾರಿಸುತ್ತದೆ. ಮಾನಸಿಕ ಅಶಾಂತಿ. ಈ ಚಂದ್ರಗ್ರಹಣವು ಕುಂಭರಾಶಿಯ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಉಂಟಾಗಲಿದೆ. ವಿಶೇಷವಾಗಿ ಹೂಡಿಕೆದಾರರು ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ಕುಂಭ ಮತ್ತು ಸಿಂಹ ರಾಶಿಯವರು ಮಾನಸಿಕ ಗೊಂದಲಕ್ಕೆ ಒಳಗಾಗಬಹುದು. ಗ್ರಹಣ ಮುಗಿದ ನಂತರ ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡುವುದರಿಂದ ಜಾತಕದಲ್ಲಿರುವ ಚಂದ್ರದೋಷಗಳು ನಿವಾರಣೆಯಾಗಿ ಮನಃಶಾಂತಿ ಲಭಿಸುತ್ತದೆ. ಹೋಳಿ ಹಬ್ಬದ ಸಂಭ್ರಮದ ನಡುವೆ ಬರುವ ಈ ಚಂದ್ರಗ್ರಹಣವು ವ್ಯಕ್ತಿಯ ಅಂತರಂಗದ ಶುದ್ಧೀಕರಣಕ್ಕೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಮರುಪರಿಶೀಲಿಸಲು ಉತ್ತಮ ಅವಕಾಶವಾಗಿದೆ. ಗ್ರಹಗತಿಗಳ ಬದಲಾವಣೆಗೆ ಅನುಗುಣವಾಗಿ ಎಚ್ಚರಿಕೆ ಮತ್ತು ನಂಬಿಕೆಯನ್ನು ಸಮತೋಲನದಲ್ಲಿಟ್ಟುಕೊಂಡ್ರೆ ಸಕಾರಾತ್ಮಕ ಬದಲಾವಣೆ ಸಾಧ್ಯ. ಬಾನಂಗಳದಲ್ಲಿ ಈ ಬಾರಿ ಹೋಳಿ ಹಬ್ಬದ ಸಂಭ್ರಮದ ನಡುವೆಯೇ ಅಪರೂಪದ ಖಗೋಳ ವಿದ್ಯಮಾನವೊಂದು ಜರುಗಲಿದೆ. ಮಾರ್ಚ್ 3ರಂದು ರಕ್ತ ಚಂದ್ರಗ್ರಹಣ ಸಂಭವಿಸಲಿದ್ದು ಚಂದಿರ ಕೆಂಬಣ್ಣದಲ್ಲಿ ಕಂಗೊಳಿಸಲಿದ್ದಾನೆ. ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನದಂದೇ ಈ ಗ್ರಹಣ ಸಂಭವಿಸುತ್ತಿರುವುದು ವಿಶೇಷ. ಭಾರತದಾದ್ಯಂತ ಈ ದೃಶ್ಯ ಗೋಚರಿಸಲಿದ್ದು ಕರ್ನಾಟಕದ ಜನರಿಗೂ ಸುಮಾರು 25 ನಿಮಿಷಗಳ ಕಾಲ ಈ ಕೆಂಪು ಚಂದಿರನನ್ನು ನೋಡುವ ಅವಕಾಶ ಸಿಗಲಿದೆ. ಗ್ರಹಣದ ಸಮಯ ಎಷ್ಟು? ಭಾರತೀಯ ಕಾಲಮಾನದ ಪ್ರಕಾರ ಮಾರ್ಚ್ 3ರಂದು ಗ್ರಹಣದ ಪ್ರಕ್ರಿಯೆ ಹೀಗಿರಲಿದೆ. ಗ್ರಹಣ ಆರಂಭ ಮಧ್ಯಾಹ್ನ 3:20ಕ್ಕೆ, ಗ್ರಹಣ ಅಂತ್ಯ ಸಂಜೆ 6:47ಕ್ಕೆ. ಕರ್ನಾಟಕದಲ್ಲಿ ಗೋಚರತೆ ಸರಿಸುಮಾರು 25 ನಿಮಿಷಗಳ ಕಾಲ ಗ್ರಹಣದ ಪ್ರಭಾವ ದೃಶ್ಯಮಾನವಾಗಲಿದೆ. ಗ್ರಹಣದ ಅವಧಿಯಲ್ಲಿ ಪಾಲಿಸಬೇಕಾದ ನಿಯಮಗಳು. ಗ್ರಹಣದ ಸಮಯದಲ್ಲಿ ಸೂತಕ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ಅವಧಿಯಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಉತ್ತಮ ಎನ್ನಲಾಗುತ್ತದೆ.
ಏನು ಮಾಡಬೇಕು? ಶುದ್ಧೀಕರಣ. ಗ್ರಹಣ ಆರಂಭಕ್ಕೆ ಮೊದಲು ಮತ್ತು ಮೋಕ್ಷದ ನಂತರ ಸ್ನಾನ ಮಾಡಬೇಕು. ಮನೆ ಹಾಗೂ ದೇವರ ಕೋಣೆಯನ್ನು ಗಂಗಾ ಜಲದಿಂದ ಶುದ್ಧೀಕರಿಸಬೇಕು. ಮಂತ್ರ ಪಠಣೆ. ಗ್ರಹಣದ ಅವಧಿಯಲ್ಲಿ ಧ್ಯಾನ, ಭಜನೆ ಹಾಗೂ ಕೀರ್ತನೆಗಳಲ್ಲಿ ತೊಡಗುವುದು ಒಳ್ಳೆಯದು. ವಿಶೇಷವಾಗಿ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಚಂದ್ರದೇವನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಬೇಕು. ದರ್ಬೆಯ ಬಳಕೆ. ದೇವರ ವಿಗ್ರಹಗಳ ಮೇಲೆ ಗಂಗಾಜಲ ಸಿಂಪಡಿಸಿ ದರ್ಬೆಯನ್ನು ಇಡಬೇಕು. ಮನೆಯಲ್ಲಿರುವ ಆಹಾರ ಪದಾರ್ಥಗಳು ಹಾಗೂ ಪಾನೀಯಗಳ ಮೇಲೆ ದರ್ಬೆ ಅಥವಾ ತುಳಸಿ ದಳವನ್ನು ಹಾಕಿಡುವುದರಿಂದ ಗ್ರಹಣದ ಕಿರಣಗಳ ಪ್ರಭಾವ ಇರುವುದಿಲ್ಲ ಎಂಬ ನಂಬಿಕೆ ಇದೆ. ಏನು ಮಾಡಬಾರದು? ಶುಭ ಕಾರ್ಯಗಳು. ಇದು ಸೂತಕದ ಸಮಯವಾದ್ದರಿಂದ ಮದುವೆ, ಗೃಹ ಪ್ರವೇಶ, ಹೊಸ ವಾಹನ ಖರೀದಿ ಅಥವಾ ಹೊಸ ಉದ್ಯೋಗ ಆರಂಭದಂಥ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಆಹಾರ ನಿಯಮ. ಗ್ರಹಣದ ಅವಧಿಯಲ್ಲಿ ಆಹಾರ ತಯಾರಿಸುವುದು ಹಾಗೂ ಸೇವಿಸುವುದು ನಿಷಿದ್ಧ. ಗರ್ಭಿಣಿಯರ ಜಾಗೃತಿ. ಗರ್ಭಿಣಿಯರು ಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಬಾರದು ಎಂದು ಹಿರಿಯರು ಸಲಹೆ ನೀಡುತ್ತಾರೆ.